ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ನಿಮಗೆ ವಿಷಯ ಗೊತ್ತಾಗಿರಬಹುದು. ಎಸ್ ಎಸ್ ಸಿ ಜಿ ಡಿಯ ಫಿಸಿಕಲ್ ಸೆಂಟರ್ಸ್ ಗಳು ಇರ್ತಕ್ಕಂಥದ್ದು ಅನೌನ್ಸ್ ಆಗಿವೆ. ಬಟ್ ಈ ಫಿಸಿಕಲ್ ಸೆಂಟರ್ಸ್ ಗಳು ಏನು ಅನೌನ್ಸ್ ಆಗ್ಯಾವು ಅವುಗಳು ಇನ್ನೂವರೆಗೂ ಕೂಡ ಅಫಿಸಿಯಲ್ ವೆಬ್ಸೈಟ್ ದಲ್ಲಿ ಯಾವುದೇ ರೀತಿಯಲ್ಲಿ ಇನ್ನೂವರೆಗೂ ಬಂದಿಲ್ಲ. ಅದರ ಸಲುವಾಗಿ ನಾನು ವಿಡಿಯೋವನ್ನ ಮಾಡಿದ್ದಿಲ್ಲ. ಬಟ್ ಆದರೂ ಕೂಡ ಈ ಒಂದು ವಿಷಯವನ್ನ ನಾನು ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಸೊ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಪ್ರತಿ ಸಲದ ಹಾಗೆ ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಸೆಂಟರ್ಸ್ ಗಳಲ್ಲಿ ಫಿಸಿಕಲ್ ಇರ್ತಕ್ಕಂಥದ್ದು ನಡೀತಾ ಇತ್ತು, ಅವೇ ಫಿಸಿಕಲ್ ಸೆಂಟರ್ಸ್ ಗಳಲ್ಲಿ ಈ ಸಲನು ಕೂಡ ಫಿಸಿಕಲ್ ಇರುವಂತದ್ದು ಆಗ್ಲಿಕ್ಕೆ ಹೋಗ್ತಾ ಇದೆ. ಯಾವ ಸೆಂಟರ್ಸ್ ಗಳಿದಾವ ಅವುಗಳನ್ನ ನೋಡೋಣ. ಅದರ ಜೊತೆಗೆ 2025ರಲ್ಲಿ ಕರ್ನಾಟಕದಲ್ಲಿ ಫಿಸಿಕಲ್ ಸೆಂಟರ್ಸ್ ಗಳು ಎಲ್ಲೆಲ್ಲಿದಾವ ಅವುಗಳನ್ನ ನೋಡೋಣ ಡಿಟೇಲ್ ಆಗಿ. ಅದ್ರ ಜೊತೆಗೆ ಫಿಸಿಕಲ್ ಸೆಂಟರ್ಸ್ ಗಳು ಈಗಾಗಲೇ ಅನೌನ್ಸ್ ಆಗ್ಯಾವೆ. ಟೋಟಲ್ ಆಗಿ 105 ಫಿಸಿಕಲ್ ಸೆಂಟರ್ಸ್ ಗಳು ನಮ್ಮ ಭಾರತದಾದ್ಯಂತ ಅನೌನ್ಸ್ ಇರ್ತಕ್ಕಂಥದ್ದು ಮಾಡಲಾಗಿದೆ. ಓಕೆ, ಅದ್ರ ಜೊತೆಗೆ ಫಿಸಿಕಲ್ ಇರ್ತಕ್ಕಂಥದ್ದು ಯಾವಾಗ್ಲಿಂದ ಪ್ರಾರಂಭವಾಗಬಹುದು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ಸೊ 99% ಆಗುವಂತಹ ಚಾನ್ಸಸ್ ಇದೆ. ಸೊ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಆಮೇಲೆ ಆದಷ್ಟು ಈ ವಿಡಿಯೋವನ್ನ ಎಲ್ಲರೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಗೆ ರಿಲೇಟೆಡ್ ಇರುವಂತಹ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ನೀವು ನನಗೆ ವಾಟ್ಸ್ಆಪ್ ಮಾಡಬಹುದು. 8861927838 ನಂಬರ್ಗೆ ವಾಟ್ಸ್ಆಪ್ ಮಾಡ್ರಿ. ನಿಮ್ಮ ಫಿಸಿಕಲ್ ಗೆ ಸಂಬಂಧ ಆಗಿರಬಹುದು, ಆಮೇಲೆ ಮೆಡಿಕಲ್ ಆಗಿರ್ಬಹುದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬಹುದು, ಏನಾದ್ರೂ ಪ್ರಾಬ್ಲಮ್ಸ್ ಗಳಿದ್ರೆ ನೀವು ನನಗೆ ಕೇಳಬಹುದು. ಡೌಟ್ಸ್ ಗಳಿದ್ರೆ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬಹುದು. ಅದಕ್ಕಿಂತ ಮುಂಚೆ ಎಸ್ ಎಸ್ ಸಿ ಜಿ ಡಿ 2025-26ರಲ್ಲಿ ಈಗ ಮತ್ತೆ ನವೆಂಬರ್ದಲ್ಲಿ ಕಾಲ್ಫಾರ್ಮ್ ಆಗಲಿಕ್ಕೆ ಹೋಗ್ತಾ ಇದೆ. 2025ರಲ್ಲಿ ಈ ಒಂದು ಎಕ್ಸಾಮ್ಗೆ ನೀವು ತಯಾರನ್ನ ನಡೆಸಬೇಕು ಅಂತ ಅನ್ಕೊಂಡಿದ್ರೆ ನಮ್ಮಲ್ಲಿ ನಿಮ್ಗಾಗಿ ಕಂಪ್ಲೀಟ್ ಕೋರ್ಸ್ ಇರ್ತಕ್ಕಂಥದ್ದು ಅವೈಲೇಬಲ್ ಇದೆ. ಕನ್ನಡದಲ್ಲಿ ಇದೆ. ಸೊ ಎಲ್ಲ ಸಬ್ಜೆಕ್ಟ್ ಗಳು ಇರ್ತಕ್ಕಂಥದ್ದು ಸೀರಿಯಲ್ ವೈಸ್ ನಿಮ್ಗೆ ಟಾಪಿಕ್ಸ್ ಗಳನ್ನ ನಾವು ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಕೊಡ್ತಾ ಇದ್ದೇವೆ ಈ ಒಂದು ಪ್ಯಾಕೇಜ್ ದಲ್ಲಿ. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಸಿಗ್ತಾವು. ಮ್ಯಾಥ್ಸ್ ಆಗಿರ್ಬಹುದು, ಜಿಕೆ, ರೀಸನಿಂಗ್, ಇಂಗ್ಲಿಷು 4 ವಿಷಯಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. ಸೀರಿಯಲ್ ವೈಸ್ ಇರ್ತಾವು. 1 by 1 ನೀವು ಕ್ಲಾಸಸ್ ಗಳನ್ನ ನೋಡಬಹುದು. ಈ ಕಂಪ್ಲೀಟ್ ಪ್ಯಾಕೇಜ್ ಇರುವಂತದ್ದು ನಿಮ್ಗೆ 1800 rupees ಅಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ. ಸೊ ಆಫರ್ ಫೀಸ್ ಇದೆ. ಬೇಗನೆ ಇರ್ತಕ್ಕಂಥದ್ದು ನೀವು ಈ ಒಂದು ಪ್ಯಾಕೇಜ್ ಅನ್ನ ತೆಗೆದುಕೊಳ್ಬಹುದು. ಅದ್ರ ಜೊತೆಗೆ PDF ನೋಟ್ಸ್ ಕೊಡ್ತಾ ಇದ್ದೇವೆ, ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತೇವೆ, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತಹ ಗೈಡೆನ್ಸ್, ಇದೆಲ್ಲ ಇರ್ತಕ್ಕಂಥದ್ದು ನಿಮ್ಗೆ ಈ ಒಂದು ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ. ನೀವು ತಯಾರಿನ ನಡೆಸಬಹುದು. ಈಗಲಿಂದ ಮಾಡಿದ್ರೆ ಮಾತ್ರ ಆಗುತ್ತೋ. ಸೊ ನವೆಂಬರ್ದಲ್ಲಿ ಆಗ್ತಾ ಇದೆ ಕಾಲ್ಫಾರ್ಮ್. ಖಂಡಿತ 99% ಆಗಿ ಆಗ್ತೈತಿ ನವೆಂಬರ್ದಲ್ಲಿ. ಸೊ ಹಾಗಾಗಿ ಈಗಲಿಂದನ ತಯಾರಿ ನಡೆಸ್ರಿ. ನೋಡಿ, ಈ ಒಂದು ಎಕ್ಸಾಮ್ಗೆ ನೀವು ತಯಾರಿಯನ್ನ ನಡೆಸಬೇಕು, ನಿಮ್ದು ಸೆಲೆಕ್ಷನ್ ಆಗ್ಬೇಕು ಅಂತ ಅನ್ಕೊಂಡಿದ್ರ ಅಂತಂದ್ರ ಮ್ಯಾಥ್ಸ್ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ರೋಲ್ ಇರ್ತಕ್ಕಂಥದ್ದು ಇದರಲ್ಲಿ ಇರ್ತಾ ಇದೆ. ಮ್ಯಾಥ್ಸ್ ದಲ್ಲಿ ಯಾರ್ದು ಹಿಡಿತ ಚೆನ್ನಾಗಿರುತ್ತೆ ಅವರು ಎಕ್ಸಾಮ್ ಇರ್ತಕ್ಕಂಥದ್ದು ಕ್ಲಿಯರ್ ಮಾಡ್ತಾರೆ. ಫೈನಲ್ ವರ್ಗೂ ಕೂಡ ಅವ್ರದ್ದು ಕ್ಲಿಯರ್ ಆಗುತ್ತೆ ಫಿಸಿಕಲ್ ಮಾಡ್ಕೊಂಡ್ರೆ ಅಂತಂದ್ರ. ಹಾಗಾಗಿ ಮ್ಯಾಥ್ಸ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಮಿನಿಮಮ್ ನೀವು 1 ತಿಂಗಳು ಮಾಡ್ತೀನಿ 2 ತಿಂಗಳು ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ. ಮಿನಿಮಮ್ 3-4 ತಿಂಗಳು ಬೇಕಾಗ್ತತಿ. ಈಗಲಿಂದನ ನೀವು ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಕತ್ರಿ, ಈಗಲಿಂದನ ಮ್ಯಾಥ್ಸ್ ಕಲಿಯಾಕತ್ರಿ ಅಂತಂದ್ರ ಎಕ್ಸಾಮ್ ಬರೋವರೆಗೆ ಒಳ್ಳೆ ರೀತಿಯಿಂದ ನೀವು ಮ್ಯಾಥ್ಸ್ ಮೇಲೆ ಹಿಡಿತಾ ಇರ್ತಕ್ಕಂಥದ್ದು ಸಾಧಿಸಬಹುದು. ಓಕೆ, ಆಮೇಲೆ ರೀಸನಿಂಗ್ ಅಂತೂ ಎಲ್ಲರೂ ಮಾಡೇ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಇಂಗ್ಲಿಷ್ನು ಕೂಡ ಬಹಳ ಇಂಪಾರ್ಟೆಂಟ್ ಪಾತ್ರ ಇರ್ತಾ ಇದೆ. ಇಂಗ್ಲಿಷ್ನು ಕೂಡ ನೀವು ಈಗಲಿಂದನ ಸ್ಟಾರ್ಟ್ ಮಾಡ್ಬೇಕಾಗ್ತೈತಿ. ಆಮೇಲೆ ಜಿಕೆ ಅಂತೂ ಎಷ್ಟು ಮಾಡಿದ್ರು ಅಷ್ಟು ಕಡಿಮೆನೇ ಐತಿ. ಅದರಲ್ಲಿ ನೀವು ಮಿನಿಮಮ್ ಇರ್ತಕ್ಕಂಥದ್ದು ಒಂದು 12-13 ಕ್ವಶನ್ಸ್ ಇರ್ತಕ್ಕಂಥದ್ದು ಮಾಡಿದ್ರೆ ಸಾಕಾಗುತ್ತೆ 25ರಲ್ಲಿ. ಸೊ ಅದ್ರ ಸಲುವಾಗಿ ಈಗಲಿಂದಲೇ ನಿಮ್ಮ ತಯಾರಿಯನ್ನ ನಡೆಸ್ರಿ. ಈ ಪ್ಯಾಕೇಜ್ ಅನ್ನ ತಗೋಬೇಕು ಅಂತಂದ್ರೆ ನೀವು ನಮ್ಗೆ ಈ ಕೆಳಗೆ ಕೊಟ್ಟಿರುವಂತ ನಂಬರ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡ್ರಿ. ಎಸ್ ಎಸ್ ಸಿ ಜಿ ಡಿ ಅಂತೇಳಿ SSCGD 2025 ಅಂತ ಮೆಸೇಜ್ ಮಾಡಿದ್ರ ಅಂತಂದ್ರ ನಾವು ನಿಮಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ. ಆ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಫೀಸ್ ಅನ್ನ ಪೇಡ್ ಮಾಡ್ರಿ. ಫೀಸ್ ಪೇಡ್ ಆದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಕಳಿಸ್ರಿ. ಅದಾದ ನಂತರ ನಾವು ನಿಮ್ಗೆ ಎಲ್ಲಾ ಕ್ಲಾಸಸ್ ಇರ್ತಕ್ಕಂಥದ್ದು ಕಳಿಸ್ತೇವೆ. ಓಕೆನಾ? ಈಗ ಇಲ್ಲಿ ನೀವು ನೋಡಬಹುದು SSCGD ನಮ್ಮ ಕರ್ನಾಟಕದ ಅಷ್ಟೇ ನಾನು ಸ್ಕ್ರೀನ್ ಶಾಟ್ ತಕೊಂಡೇನಿ. ಸೊ ಇದರಲ್ಲಿ ಎಲ್ಲೆಲ್ಲಿ ಬರ್ತಾ ಇದಾವು ನಮ್ಮ ಕರ್ನಾಟಕದಲ್ಲಿ ಅನ್ನೋದನ್ನ ಇಲ್ಲಿ ನಾವು ನೋಡೋಣ. ಸೊ ಒಂದನೇದಾಗಿ ಬೆಂಗಳೂರು BSF ಬೆಂಗಳೂರು ಇರ್ತಕ್ಕಂಥದ್ದು, ಅಲ್ಲಿ ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ನಡೀತಾ ಇದೆ. ಅದ್ರ ಜೊತೆಗೆ CRPF ಬೆಂಗಳೂರು, ಇಲ್ಲಿಯೂ ಕೂಡ ನಿಮ್ಮ ಫಿಸಿಕಲ್ ನಡೀತಾ ಇದಾವೆ. ಇದಾದ್ಮೇಲೆ ಬೆಳಗಾವಿದಲ್ಲಿ ITBP ಇದೆ ಸೆಂಟರ್, ಸೊ ಅಲ್ಲಿಯೂ ಕೂಡ ನಿಮ್ಮ ಫಿಸಿಕಲ್. ಇದಾದ್ಮೇಲೆ CISF ಮೈಸೂರು,
ಇಲ್ಲಿಯೂ ಕೂಡ ನಿಮ್ಮ ಫಿಸಿಕಲ್ ನಡೀತಾವ. ಈ 4ರಲ್ಲಿ ಒಂದ್ ಕಡೆ ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ಬರ್ತಾ ಇದೆ. ಸೊ ಉತ್ತರ ಕರ್ನಾಟಕದಲ್ಲಿರುವಂತಹ ಆಲ್ಮೋಸ್ಟ್ ಯಾರು ಸೆಲೆಕ್ಟ್ ಆಗಿರ್ತೀರಿ ಅವ್ರದ್ದು ಆಲ್ಮೋಸ್ಟ್ ಬೆಳಗಾವಿ ITBP ದೊಳಗನ ಬರ್ತೈತಿ. ಬಟ್ ಹೇಳಕ್ ಬರಂಗಿಲ್ಲ ಇಲ್ಲೇ ಬರ್ತೈತಿ ಅಂತೇಳಿ, ಎಲ್ಲಿ ಬೇಕಾದಲ್ಲಿ ನಿಮ್ಮ ಫಿಸಿಕಲ್ ಬರ್ಬೋದು, ಅಲ್ಲಿ ಹೋಗಿ ನೀವು ಫಿಸಿಕಲ್ ಟೆಸ್ಟ್ ಇರ್ತಕ್ಕಂಥದ್ದು ಕೊಡ್ಬೇಕಾಗುತ್ತೆ. ಸೊ ಫಿಸಿಕಲ್ ಇರ್ತಕ್ಕಂಥದ್ದು ಏನೇನ್ ಇರ್ತಾ ಇದೆ ಈಗಾಗಲೇ ನಿಮ್ಗೆ ಗೊತ್ತೈತಿ. 24 ನಿಮಿಷದಲ್ಲಿ 5 ಕಿಲೋಮೀಟರ್ ಓಡಬೇಕಾಗುತ್ತೆ ಮೇಲ್ ಕ್ಯಾಂಡಿಡೇಟ್ಸ್ ಗಳು. ಅದ್ರ ಜೊತೆಗೆ 8.5 ನಿಮಿಷದಲ್ಲಿ 1.6 ಕಿಲೋಮೀಟರ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು ಓಡಬೇಕಾಗುತ್ತೆ ರನ್ನಿಂಗ್. ಸೊ ಬಹಳ ಟಫ್ ಇರ್ತಕ್ಕಂಥದ್ದು ಇದೆ, ಬಟ್ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥವ್ರಿಗೆ ಬಹಳ ಈಸಿ ಇದೆ ಇದು. ಹಾಗಾಗಿ ನೀವು ಕೂಡ ಪ್ರಾಕ್ಟೀಸ್ ಮಾಡ್ರಿ, ಇನ್ನೂ ಯಾರು ಮಾಡಿಲ್ಲ ಅವರು. ಬಹಳ ಕಡಿಮೆ ಟೈಮ್ ಉಳಿದೈತಿ. ಫಿಸಿಕಲ್ ಇರುವಂತದ್ದು ನಿಮ್ದು ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಆಗುವಂತಹ 99% ಚಾನ್ಸ್ ಐತಿ. 99% ಆಗಸ್ಟ್ದಲ್ಲಿ ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗ್ತವೆ. ಸೊ ಹಾಗಾಗಿ ನಿಮ್ಮ ಹತ್ರ ಮಿನಿಮಮ್ 20ರಿಂದ 25 ದಿನಗಳಿದಾವ. ಈ ಒಂದು 20ರಿಂದ 25 ದಿನಗಳ ಒಳಗಡೆನೆ ನೀವು ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ಮಾಡ್ಕೋಬೇಕಾಗುತ್ತೆ, ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಸೊ ಡೈಲಿ ಇರ್ತಕ್ಕಂಥದ್ದು ನೀವು 2 ಟೈಮ್ ಇರ್ತಕ್ಕಂಥದ್ದು ಫಿಸಿಕಲ್ ಮಾಡ್ರಿ, ರನ್ನಿಂಗ್ ಇರ್ತಕ್ಕಂಥದ್ದು ಮಾಡ್ರಿ. ಆಮೇಲೆ ಟೈಮ್ ಹಚ್ಚ್ರಿ. ಟೈಮ್ ಹಚ್ಚಿ ನೀವು ಏನ್ ಮಾಡ್ಬೇಕು, ನಿಮ್ದು ಕರೆಕ್ಟ್ ಈ ಟೈಮ್ ಅದ ಒಳಗಡೆ ನೀವು ರನ್ನಿಂಗ್ ಮಾಡ್ತಾ ಇದೀರೋ ಇಲ್ಲ ಅನ್ನೋದನ್ನ ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ರಿ. ಆಮೇಲೆ ಬಹಳ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನಂದು ಕಟ್ ಆಫ್ ಗಿಂತ ಫಿಸಿಕಲ್ ಕಟ್ ಆಫ್ ಗಿಂತ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಷ್ಟೋ ಹೆಚ್ಚೈತ್ರಿ, ನಾನು ಫಿಸಿಕಲ್ ಮಾಡ್ಲೋ ಬೇಡ ಅಂತೇಳಿ. ನೋಡ್ರಿ ಒಂದ್ ಮಾತು ಹೇಳ್ತೀನಿ, ಎಲ್ಲರೂ ಕೂಡ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ರಿ. ಯಾವಾಗ ಯಾವ ರೀತಿ ಕಟ್ ಆಫ್ ನಿಲ್ತೈತಿ ಹೇಳಕ್ ಬರಂಗಿಲ್ಲ. ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಹೇಳಿದೆ ನಿಮಗೆ 5ರಿಂದ 6 ಮಾರ್ಕ್ಸ್ ಹೆಚ್ಚು ಹೋಗ್ತೈತೆ ಅಂತೆ, ಬಟ್ ಅದ ಫೈನಲ್ ಆಗ್ತೈತೆ ಅಂತ ಹೇಳಕ್ ಬರಂಗಿಲ್ಲ. ಅದ್ರ ಸಲುವಾಗಿ ನೀವ್ ಏನ್ ಮಾಡ್ರಿ, ನಿಮ್ಗೆ ಒಂದು ಅವಕಾಶ ಸಿಕ್ಕೈತಿ ಫಿಸಿಕಲ್ಗೆ ಹೋಗ್ಲಿಕ್ಕೆ. ಅಲ್ಲಿ ರನ್ನಿಂಗ್ ಹೆಂಗ್ ಇರ್ತೈತಿ, ಹೆಂಗ್ ಏನ್ ಅನ್ನೋದನ್ನ ಎಲ್ಲ ಗೊತ್ತಾಗ್ತೈತಿ. ಅದ್ರ ಸಲುವಾಗಿ ಒಂದ್ಸಲ ಫಿಸಿಕಲ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಅದಾದ್ಮೇಲೆ ನಿಮ್ಮ ಮೆಡಿಕಲ್ ಕೂಡ ಆಗುತ್ತೆ. ಮೆಡಿಕಲ್ ಕೂಡ ಚೆಕ್ ಮಾಡ್ತಾರೆ. ಅಲ್ಲೂ ಕೂಡ ನಿಮ್ಗೆ ನೋಡಬಹುದು ನೀವು ಯಾವ ರೀತಿ ಮೆಡಿಕಲ್ ಇರ್ತೈತೆ ಅನ್ನೋದನ್ನ ಒಂದು ಅವಕಾಶ ಸಿಕ್ಕೈತೆ. ಎಲ್ಲರಿಗೂ ಕೂಡ ಇದು ಅವಕಾಶ ಸಿಗೋದಿಲ್ಲ. ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ಆ ಲಕ್ಷಾಂತರ ವಿದ್ಯಾರ್ಥಿಗಳ ಒಳಗಡೆ ನೀವು ಸೆಲೆಕ್ಷನ್ ಆಗಿ ಫಿಸಿಕಲ್ಗೆ ಬಂದೇರಿ ಅಂತಂದ್ರೆ ಏನಾದ್ರೂ ಒಂದು ವಿಶೇಷತೆ ಐತಿ ಅನ್ನೋದನ್ನ ನೀವು ಮರ್ಯಾಕ್ ಹೋಗ್ಬೇಡ್ರಿ. ಫಿಸಿಕಲ್ ರನ್ನಿಂಗ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡ್ರಿ. ಫಿಸಿಕಲ್ ಪಕ್ಕಾ ಮಾಡ್ಕೊಳ್ರಿ. ಒಂದು 15 ದಿವಸದ ಒಳಗಡೆನೆ ನಿಮ್ಮ ರನ್ನಿಂಗ್ ಇರ್ತಕ್ಕಂಥದ್ದು ಫಿಕ್ಸ್ ಕರೆಕ್ಟ್ ಆಗಿ ನೀವು ಮಾಡ್ಕೊಳ್ರಿ. ಆಮೇಲೆ ನಿಮ್ಮ ಫಿಸಿಕಲ್ ಇರುವಂತದ್ದು ಆಗಸ್ಟ್ 2025 ಒಂದು ತಿಂಗಳಿನಲ್ಲಿ ನಡೆಯುವಂತಹ ಚಾನ್ಸಸ್ ಐತಿ. ಅದರ ಸಲುವಾಗಿ ಟೈಮ್ ಕಡಿಮೆ ಐತಿ, ಬಟ್ ಪ್ರಾಕ್ಟೀಸ್ ಮಾಡೋದು ಬಹಳ ಐತಿ. ಅದರ ಸಲುವಾಗಿ ಒಂದು ಅವಕಾಶ ಸಿಕ್ಕೈತಿ, ಆ ಅವಕಾಶವನ್ನ ಉಪಯೋಗ ತೆಗೆದುಕೊಳ್ರಿ. ಸೆಲೆಕ್ಷನ್ ಆಯ್ತು ಅಂತಂದ್ರೆ ನಿಮ್ಮ ಲಕ್. ಕಡಿಮೆ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಕಟ್ ಆಫ್ ಗಿಂತ 1-2 ಮಾರ್ಕ್ಸ್ ಹೆಚ್ಚಿದಾರಲ್ಲ ಅಂತವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಬಹುಶಃ ಆಗುತ್ತೆ, ಹೇಳಲಿಕ್ಕೆ ಬರಂಗಿಲ್ಲ ಹೆಂಗೈತಿ ಏನೈತಿ ಅಂತ ಹೇಳಿ. ಆದ್ರೂ ಕೂಡ ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಎಲ್ಲ ರೆಡಿ ಆಗಿ ನೀವು ಎಕ್ಸಾಮ್ಗೆ ಫಿಸಿಕಲ್ ಎಕ್ಸಾಮ್ಗೆ ಹೋಗ್ರಿ. ಓಕೆ, ಸೊ ಇದಿಷ್ಟು ಮಾಹಿತಿ ನಿಮ್ಗೆ ನೀಡಬೇಕಾಗಿತ್ತು. ಅದ್ರ ಜೊತೆಗೆ ಮುಂದಿನ ವರ್ಷ ನೀವು ಯಾರು ತಯಾರಿಯನ್ನ ನಡೆಸಬೇಕು ಅಂತ ಅನ್ಕೊಂಡಿರಿ, ಈ ಸಲ ಯಾವ್ದು ಫಿಸಿಕಲ್ ಆಗಿಲ್ಲ ಅವರು ಈಗಲಿಂದನೇ ತಯಾರಿಯನ್ನ ನಡೆಸ್ರಿ. ಮುಂದಿನ ಸಲ ಮತ್ತೆ ಟಫ್ ಆಗ್ತಾ ಇದೆ. ಮುಂದಿನ ಸಲ ನಿಮ್ಮ ಟಾರ್ಗೆಟ್ ಇರುವಂತದ್ದು 80, 90, 100 ಕೂಡ ನಿಮ್ಮ ಕಟ್ ಆಫ್ ಇರ್ತಕ್ಕಂಥದ್ದು ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಒಂದು SSC GD ಕರ್ನಾಟಕದ್ದು. ಸೊ ಹಾಗಾಗಿ ಈಗಲಿಂದಲೇ ನಿಮ್ಮ ಪ್ರಾಕ್ಟೀಸ್ ಒಳ್ಳೆ ರೀತಿಯಿಂದ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.